70% ಸ್ಟಮಕ್ ರಿಮೂವ್ ಮಾಡಿ ಅವರಿಗೆ ಏನಪ್ಪ ಅಂತಂದ್ರೆ ಕಫ ಜಾಸ್ತಿ ಬರ್ತಾ ಇತ್ತು, ಸ್ವಲ್ಪ ವೀಕ್ನೆಸ್ ಇರ್ತಿತ್ತು. ನಮಗೆ ಇದು ಪುನರ್ಜನ್ಮ ಆಯುರ್ವೇದಿಕ್ ಅಂತ ಹೇಳಿ ಗೊತ್ತಾಯಿತು. ಯಾವುದೇ ಥರದ ಏನು ಸೈಡ್ ಎಫೆಕ್ಟ್ ಆಗಲಿ ಏನೂ ಆಗಲಿ ಆ ಥರ ಏನೂ ಆಗಿಲ್ಲ. ಈ ಚಿಕಿತ್ಸೆ ತಗೊಳ್ಳೋದ್ರಿಂದ ಒಂದು ಪುನರ್ಜನ್ಮನ ಬಂದಂಗೆ ಆಗ್ತಾ ಇದೆ ಸರ್ ಅವರಿಗೆ. ನಮಸ್ತೆ ಸರ್ ಮಲ್ಲನಗೌಡ ಗೌಡ್ರ ಅಂತ ಹೇಳಿ ಪೇಷಂಟ್. ನಮ್ಮ ಮಾಮಾರು ಸಿದ್ದಪ್ಪ ದೇವಪ್ಪ ಗಟ್ಟಿ ಅಂತ ಹೇಳಿ 68 ವಯಸ್ಸು. ಚಿಕಿತ್ಸೆ ತಗೊಳ್ತಾ ಇದ್ದೀನಿ ನಿಮ್ಮಲ್ಲಿ ಪುನರ್ಜನ್ಮ ಇದರಲ್ಲಿ. ಅದು ನಮಗೆ ಏನಂದ್ರೆ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿತ್ತು ಸರ್, HB 6-7 ಈ ತರ ಬರ್ತಾ ಇತ್ತು. ಬಟ್ ನಾನು ಹಾಸ್ಪಿಟ್ಲಿಗೆ ಅವ್ರಿಗೆ ಮೊದಲಾದ್ರೂ ಹಾಸ್ಪಿಟ್ಲ್ ಅಲ್ಲೇ ಹಾರ್ಟ್ದು ಸ್ಟಂಟ್ ಅದೆಲ್ಲ ಹಾಕ್ಸಿ ಅಲ್ಲೇ ಆಪರೇಷನ್ ಮಾಡಿಸಿದ್ದೀವಿ. ಫಾಲೋಅಪ್ ಅಲ್ಲೇ ಹೋಗ್ತಿದ್ವಿ, ಅಲ್ಲೇ ಹೋಗಿದ್ದೀವಿ. ಅಲ್ಲಿ ಎಂಡೋಸ್ಕೋಪ್ ಮಾಡಿ ಇದನ್ನ ಮಾಡಿದಾಗ ಇಲ್ಲ ಅಲ್ಸರ್ ಇದೆ ಸ್ಟಮಕ್ ಅಲ್ಲಿ ಅಂತ ಹೇಳಿ ಅದು ಆಪರೇಷನ್ ಆಗ್ಬೇಕಂದ್ರು ಅಲ್ಲೇ ಆಪರೇಷನ್ ಮಾಡಿದ್ರು ಸರ್. 70% ಸ್ಟಮಕ್ ರಿಮೂವ್ ಮಾಡಿ ಸ್ವಲ್ಪ ಊಟ ಮಾಡ್ಬೇಕು ಚೆನ್ನಾಗಿರ್ತೀರ ಅಂತಂದ್ರು. ಹೀಗಾಗಿ ಇದನ್ನ ಮಾಡಿದ್ವಿ. ಬಟ್ ಅವ್ರು 8 ಸೈಕಲ್ ಕೆಮೋ ಆಗ್ಬೇಕಂತ ಹೇಳಿದ್ರು. ಬಟ್ ಇವರು ನಮ್ಮ ಮಾವನವರು ಸ್ವಲ್ಪ ವೀಕ್ ಇದ್ರಲ್ಲ, ಹೀಗಾಗಿ ನಾವು ಕೆಮೋಕ ಮತ್ತೆ ಇವರು ಸ್ವಲ್ಪ ವೀಕ್ನೆಸ್ ಆಗ್ತಾರೆ, ಹೈರಾನ್ ಆಗ್ತಾರ ಅಂತ ಹೇಳಿ ನಮಗೆ ಇದು ಪುನರ್ಜನ್ಮ ಆಯುರ್ವೇದಿಕ್ ಅಂತ ಹೇಳಿ ಗೊತ್ತಾಯ್ತು. ಫೇಸ್ಬುಕ್ ಅಲ್ಲಿ ಅಲ್ಲೇ ನೋಡ್ತಾ ಇದ್ದೀವಿ ಮತ್ತು ನಂಬರ್ ತಗೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ ಕ್ಲೀನ್ ಆಗಿ. ನಾನು ಕರ್ಕೊಂಡ್ ಬಂದು ಇಲ್ಲೆಲ್ಲ ಇದನ್ನ ಮಾಡಿದಾಗ ನಾನು ನೋಡಿದೆ, ಇಲ್ಲೆಲ್ಲ ಒಳ್ಳೆ ನನಗೂ ಇದು ಅನಿಸ್ತು, ಹೋಪ್ ಅಂತು. ಹೀಗಾಗಿ ಇಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದೀನಿ ಸರ್. ಇವಾಗ ಡಿಸೆಂಬರ್ ಇಂದ ಇಲ್ಲಿವರೆಗೂ ಇವಾಗ 3 ಪ್ಯಾಕೇಜ್ ಇದು ಆಯ್ತು. ಪರವಾಗಿಲ್ಲ. ಅವರಿಗೆ ಮೊದಲೆಲ್ಲ ಸ್ವಲ್ಪ ಕಫ ಕೆಮ್ಮು ಸಪ್ಪಿತ್ತು, ಎಲ್ಲ ಕಡಿಮೆ ಆಗಿದೆ. ಮತ್ತೆ ವೀಕ್ ಇದ್ರು. ಬಟ್ ಇವಾಗ ಸರ್ ಚೆಕಪ್ ಮಾಡಿ ನೋಡಿದ್ರು ವೇಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರು. ಕರೆಕ್ಟ್ ಆಗಿ ಫಾಲೋಅಪ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಅವರಿಗೆ ಏನಪ್ಪಾ ಅಂತಂದ್ರ ಕಫ ಜಾಸ್ತಿ ಬರ್ತಾ ಇತ್ತು, ಸ್ವಲ್ಪ ವೀಕ್ನೆಸ್ ಇರ್ತಿತ್ತು. ಇವಾಗ ಪರವಾಗಿಲ್ಲ, ಕಫ ಎಲ್ಲ ಕಡಿಮೆ ಆಗಿದೆ, ಆರಾಮಾಗಿದ್ದಾರೆ. ಅವರು ಜಾಬ್ ಮಾಡ್ತಾ ಇದ್ರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸ್ವಲ್ಪ ಇದೆಲ್ಲ ಸ್ಮೋಕಿಂಗ್ ಎಲ್ಲ ಇತ್ತು, ಡ್ರಿಂಕ್ಸ್ ಸ್ವಲ್ಪ ಮಾಡೋರು. ಹೀಗಾಗಿ ಸ್ಟಮಕ್ ಅದು ಇದಾಯ್ತು. ಅದೇ ಸರ್ ನೆಕ್ಸ್ಟ್ ಮಂತ್ ನೀವು ಬರ್ಬೇಕಾದ್ರೆ ಒಂದು ಪೆಟ್ ಸ್ಕ್ಯಾನ್ ಮಾಡ್ಕೊಂಡ್ ಬನ್ನಿ, ಇದೊಂದು ಕೋರ್ಸ್ ಆಗ್ಲಿ, ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಸರ್. ಆಯ್ತು ಸರ್ ಅಂತ ಹೇಳಿ ಅಡ್ವೈಸ್ ತಗೊಂಡು ಹೋಗ್ತಾ. ಪರವಾಗಿಲ್ಲ, ಯಾವುದೇ ತರದ ಏನು ಸೈಡ್ ಎಫೆಕ್ಟ್ ಆಗಲಿ ಏನೂ ಆ ಥರ ಏನೂ ಆಗಿಲ್ಲ. ಎಲ್ಲಿ ಎಲ್ಲ ಚಿಕಿತ್ಸೆ ಏನಪ್ಪ ಅಂತಂದ್ರೆ ಅವರು ಹೊಂದ್ಕೊಂಡಿದ್ದಾರೆ, ಇಲ್ಲಿ ಚಿಕಿತ್ಸೆಗೆ ಅಡ್ಜಸ್ಟ್ ಆಗಿದೆ ಸರ್. ಬಟ್ ಅದು ನಮಗೆ ಬಹಳ ಇದು ಆಗಿದೆ, ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಯಾಕಂದ್ರೆ ಒಳ್ಳೆ ಒಂದು ಟ್ರೀಟ್ಮೆಂಟ್ ರಿಸಲ್ಟ್ ಇದೆ. ಈಗ ನಾನು ಸುಮಾರು 4-5 ತಿಂಗಳಲ್ಲಿ ನೋಡ್ತಾ ಇದ್ದೀನಲ್ಲ, ಬೆಟರ್ ಸರ್ ಟ್ರೀಟ್ಮೆಂಟ್. ಒಳ್ಳೆ ಆರಾಮಾಗ್ತಾ ಇದ್ದಾರೆ ನಿಜವಾಗ್ಲೂ. ಇದು ಹೇಳ್ಬೇಕಪ್ಪ ಅಂತಂದ್ರೆ ಅವರಿಗೆ ಪುನರ್ಜನ್ಮನ ಅಂತ ಹೇಳ್ಬಹುದು. ಈ ಚಿಕಿತ್ಸೆ ತಗೊಳ್ಳೋದ್ರಿಂದ ಒಂದು ಪುನರ್ಜನ್ಮನ ಬಂದಂಗೆ ಆಗ್ತಾ ಇದೆ ಸರ್ ಅವರಿಗೆ. ಅಂತ ಒಂದು ಸರ್ವಿಸ್ ಸಿಗ್ತಾ ಇದೆ ಇಲ್ಲಿಂದ. ನಿಜವಾಗ್ಲೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.